ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಪರಾಭವ ನಾಮ ಸಂವತ್ಸರ ಯುಗಾದಿ ಆಚರಣೆಯೊಂದಿಗೆ ಆರಂಭ ಆಗ್ತಾ ಇದೆ. ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಹೊಸ ವರ್ಷದ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ನೆಮ್ಮದಿ, ಆರೋಗ್ಯ, ಆಯುಷ್ಯ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಸಮೃದ್ಧಿ, ಕೀರ್ತಿ ದೊರೆಯಲಿ ಅನ್ನುವ ಪ್ರಾರ್ಥನೆಯನ್ನ ವಿಶ್ವಶಕ್ತಿಯಲ್ಲಿ ಮಾಡ್ತಾ ಇದ್ದೇನೆ. ಪರಾಭವ ನಾಮ ಸಂವತ್ಸರ ಹೆಸರೇ ಸೂಚಿಸುವಂತೆ ಸೋಲು ಅನ್ನೋದನ್ನ ಅರ್ಥೈಸುತ್ತೆ. ಸೋಲು ಯಾವುದರ ಉನ್ನತಿಗೆ ಕಾರಣ ಆಗುತ್ತೆ? ಜಗತ್ತಿನ ಅಹಂಕಾರವನ್ನ ಸೋಲಿಸಿ ಒಳ್ಳೆಯದನ್ನ, ವಿನಯತೆಯನ್ನ ಗೆಲ್ಲಿಸುತ್ತೆ ಅನ್ನೋದು ಈ ಸಂವತ್ಸರದ ಫಲದಲ್ಲಿದೆ. ಅಹಂಕಾರವನ್ನ ಸೋಲಿಸಿದಾಗ ಹೊಸ ವಿಷಯಗಳ ಉತ್ಪತ್ತಿ ಆಗುತ್ತೆ, ಅನುಭವ ಆಗುತ್ತೆ, ಜಾಗೃತಿ ಆಗುತ್ತೆ. ಮನುಷ್ಯನ ಅಹಂಕಾರವನ್ನು ನಾಶ ಮಾಡಿ ಮಾನವರಲ್ಲಿ ವಿನಯತೆ ನಿರ್ಮಾಣ ಆಗಿ ಮಾನವರ ಮನಶುದ್ಧಿಯನ್ನ ಪ್ರೇರೇಪಿಸುವಂತಹ ವರ್ಷವೂ ಆಗಿದೆ. ಯುಗಾದಿ ವರ್ಷ ಆರಂಭದಲ್ಲಿ ಯುಗಾದಿಯ ಗೋಚಾರ ಗ್ರಹಗಳ ಭವಿಷ್ಯದ ಫಲಗಳನ್ನು ತಿಳಿಯುವಾಗ ಮುಖ್ಯವಾಗಿ ದೀರ್ಘಕಾಲದವರೆಗೆ ಒಂದು ರಾಶಿಯಲ್ಲಿ ಸಂಚರಿಸುವಂತಹ ಗ್ರಹಗಳನ್ನು ಆಧಾರವನ್ನಾಗಿಟ್ಟುಕೊಂಡು ಫಲಗಳನ್ನು ತಿಳಿಸಲಾಗುತ್ತೆ. ಅದರಲ್ಲಿ ಗುರುಗ್ರಹ ಆರಂಭದಲ್ಲಿ ಮಿಥುನ ರಾಶಿ, ಜೂನ್ ಮಾಸದಲ್ಲಿ ಕಟಕ ರಾಶಿಯನ್ನು ಪ್ರವೇಶಿಸಿ, ಆನಂತರ ಸಿಂಹ ರಾಶಿಯನ್ನು ಪ್ರವೇಶಿಸಿ, ವಕ್ರ ಸಂಚಾರದಿಂದ ಕಟಕ ರಾಶಿಯನ್ನು ಪ್ರವೇಶಿಸಿ, ಕಟಕ ರಾಶಿಯಲ್ಲಿ 1 ವರ್ಷಗಳ ಕಾಲ ಸಂಚಾರ ಮಾಡಲಿದ್ದು, ಶನಿಗ್ರಹ ಮೀನ ರಾಶಿಯಲ್ಲಿ ವರ್ಷ ಪೂರ್ತಿ ಸಂಚಾರ ಮಾಡಲಿದ್ದು, ರಾಹು ಕೇತು ಗ್ರಹಗಳು ಸಿಂಹ ಮತ್ತು ಕುಂಭ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಈ ವರ್ಷದ ಅಂದರೆ ಡಿಸೆಂಬರ್ ಮಾಸದಲ್ಲಿ ರಾಹು ಕೇತು ಗ್ರಹಗಳು ಸಿಂಹ ರಾಶಿಯಿಂದ ಕಟಕ ರಾಶಿ, ಕುಂಭ ರಾಶಿಯಿಂದ ಮಕರ ರಾಶಿಯನ್ನ ಛಾಯಾಗ್ರಹಗಳು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಈ 4 ಗ್ರಹಗಳ ಆಧಾರಿತವಾಗಿ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ನಿಖರ ಮತ್ತು ಸತ್ಯತೆಯ ಮಾಹಿತಿಗಳೊಂದಿಗೆ ಫಲಗಳನ್ನು ತಿಳಿಸ್ತಾ ಇದ್ದೇನೆ. ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ವಿಶೇಷ ನಿಖರ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ. ರಾಶಿಗಳಿಗೆ ಗ್ರಹಗಳ ಗೋಚಾರ ಫಲಗಳನ್ನು ತಿಳಿದುಕೊಳ್ಳುವಾಗ ನಿಖರ ಜ್ಯೋತಿಷ್ಯ ಲೆಕ್ಕ ಸತ್ಯತೆಗಳನ್ನು ತಿಳಿಬೇಕಾಗುತ್ತೆ. ವಾರ ಭವಿಷ್ಯ, ಮಾಸ ಭವಿಷ್ಯ ಮತ್ತು ಗ್ರಹಗಳು ರಾಶಿಯಿಂದ ರಾಶಿಗೆ ಪ್ರವೇಶಿಸುವಾಗ ಗೋಚಾರ ಫಲಗಳನ್ನು ಜ್ಯೋತಿಷಿಗಳು ಟಿವಿ, ಮೀಡಿಯಾ, ಯೂಟ್ಯೂಬ್, ಡಿಜಿಟಲ್ ಮಾಧ್ಯಮಗಳಲ್ಲಿ ತಿಳಿಸ್ತಾರೆ. ರಾಶಿಗಳಿಗೆ ಗೋಚಾರ ಗ್ರಹಗಳು ಕಡಿಮೆ ಪ್ರಮಾಣದಲ್ಲಿ ಪ್ರಭಾವವನ್ನು ಮಾಡುತ್ತವೆ ಅನ್ನೋದನ್ನು ಪ್ರತಿಯೊಂದು ವಿಡಿಯೋದಲ್ಲಿ ಈ ಸತ್ಯವನ್ನು ತಿಳಿಸ್ತಾ ಬಂದಿದ್ದೇನೆ. ಬಹುತೇಕ ಜನರಿಗೆ ಈ ಸತ್ಯ ತಿಳಿತಾ ಇಲ್ಲ. ಈಗಿನ ಕಾಲದಲ್ಲಿ ಜಗತ್ತಿನಾದ್ಯಂತ ಇರುವ ಅಭಿಪ್ರಾಯವನ್ನು, ಅನುಭವವನ್ನು, ನಿಖರ ಅಧ್ಯಯನದ ಮಾಹಿತಿಗಳನ್ನು ಗೂಗಲ್ ಟೆಕ್ನಾಲಜಿಯಿಂದ ತಿಳಿಬಹುದಾಗಿದೆ. ಮೊದಲನೇ ಇಮೇಜ್ನಲ್ಲಿ ನೀವು ನೋಡಬಹುದು, ಮೂಲ ಜ್ಯೋತಿಷ್ಯದಲ್ಲಿ ಗ್ರಹಗಳ ಫಲಗಳನ್ನು ನಿರ್ಣಯಿಸುವಾಗ ದಶಾಭುಕ್ತಿ ಫಲಗಳನ್ನೇ ಆಧರಿಸಿ ಎಷ್ಟು ಪ್ರಮಾಣದಲ್ಲಿ ಗ್ರಹಗಳು ಫಲಗಳನ್ನು ನೀಡುತ್ತವೆ ಅನ್ನೋದನ್ನು ತಿಳಿಸಲ್ಪಟ್ಟಿದೆ. ಅಂದರೆ 80% ದಶಾಭುಕ್ತಿ ಗ್ರಹಗಳೇ ಫಲಗಳನ್ನು ನೀಡುತ್ತವೆ. ಗೋಚಾರ ಗ್ರಹಗಳು 20% ಭಾಗದಷ್ಟು ಮಾತ್ರ ಫಲಗಳನ್ನು ನೀಡುತ್ತವೆ ಅನ್ನೋದನ್ನು ಮೂಲ ಜ್ಯೋತಿಷ್ಯ ಶಾಸ್ತ್ರದ ಫಲ ನಿರ್ಣಯದಲ್ಲಿ ತಿಳಿಸಲಾಗುತ್ತೆ. ಗೂಗಲ್ ಸರ್ಚ್ನಿಂದ ನೀವು ತಿಳಿಬಹುದು. 20% ಮಾತ್ರ ಗೋಚಾರ ಗ್ರಹಗಳು ಪ್ರಭಾವವನ್ನು, ಫಲಗಳನ್ನು ನೀಡುತ್ತವೆ ಅನ್ನೋದು. ಎರಡನೇ ಸರ್ಚ್ನಲ್ಲಿ ನೀವು ತಿಳಿಬಹುದು, 20ರಿಂದ 30% ಭಾಗದಷ್ಟು ಮಾತ್ರ ಗೋಚಾರ ಗ್ರಹಗಳು ಪ್ರಭಾವವನ್ನು ಮಾಡುತ್ತವೆ ಅನ್ನೋದು. ಇದರ ಪ್ರಕಾರವಾಗಿ ದಶಾಭುಕ್ತಿ ಗ್ರಹಗಳೇ ನಿಮಗೆ 80 ಭಾಗದಷ್ಟು ಫಲಗಳನ್ನು ನೀಡುತ್ತವೆ.
ಸತ್ಯ ಮತ್ತು ನಿಖರತೆಯು ನಿಮಗೆ ತಿಳಿಬೇಕಂದ್ರೆ ಈಶ್ವರಾನುಗ್ರಹ ಬೇಕಾಗುತ್ತೆ, ಕಾಲದ ಪ್ರಭಾವವು ಆಗಬೇಕಾಗತ್ತೆ. ಸತ್ಯವನ್ನು ತಿಳಿಯಿರಿ, ನಿಮ್ಮ ಜ್ಞಾನಾಭಿವೃದ್ಧಿ ಆಗಲಿ ಅನ್ನುವಂತಹ ಶುಭವನ್ನು ಹಾರೈಸ್ತಾ ಇದ್ದೇನೆ. ವೃಷಭ ರಾಶಿಯವರಿಗೆ ಜನ್ಮ ರಾಶಿಯಿಂದ 11ನೇ ಸ್ಥಾನದಲ್ಲಿ ಶನಿಗ್ರಹ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದು 11ನೇ ಸ್ಥಾನದಿಂದ ನಿಮ್ಮ ಜನ್ಮ ರಾಶಿಯನ್ನ ವೀಕ್ಷಣೆ ಮಾಡೋದ್ರಿಂದ ಶಿಸ್ತುಬದ್ಧವಾದಂತಹ ವ್ಯಕ್ತಿತ್ವ, ನಿಧಾನವಾದಂತಹ ನಡೆ, ಯಾವುದೇ ಕೆಲಸ ಕಾರ್ಯಗಳಲ್ಲಿ ತಿಳುವಳಿಕೆಯಿಂದ ಮುಂದುವರಿಯುವಂತೆ ಶನಿಗ್ರಹದ ಪ್ರಭಾವ ಆಗ್ತಾ ಇರುತ್ತೆ. ಹಾರ್ಡ್ ವರ್ಕ್ ಮಾಡ್ತೀರಾ, ಶ್ರಮ ಪಟ್ಟು ಕೆಲಸ ಕಾರ್ಯಗಳನ್ನ ಮಾಡುವಂತೆ ಶನಿಯ ಪ್ರಭಾವ ಆಗಲಿದೆ. ಶನಿಗ್ರಹ ಭಾಗ್ಯ 9ನೇ ಸ್ಥಾನಾಧಿಪತಿ ಮತ್ತು 10ನೇ ಉದ್ಯೋಗ ಸ್ಥಾನಾಧಿಪತಿಯೂ ಆಗಿ 11ನೇ ಲಾಭ ಸ್ಥಾನದಲ್ಲಿ ಸಂಚರಿಸುವಾಗ ನಿಮಗೆ ಭಾಗ್ಯ ಸ್ಥಾನದಿಂದ ಬರಬಹುದಾದಂತಹ ವಿಷಯಗಳ ಲಾಭ, ಅಂದರೆ ಆ ಸ್ಥಾನವು ತಂದೆಯ ಸ್ಥಾನ, ಅಂದ್ರೆ ಪಿತೃವಿನಿಂದ ತಂದೆಯಿಂದ ಬರಬಹುದಾದಂತಹ ಲಾಭವನ್ನ ಸೂಚಿಸುತ್ತೆ. ಅದೃಷ್ಟದಿಂದ ಬರಬಹುದಾದಂತಹ ಲಾಭದ ಪ್ರಭಾವವನ್ನ ಶನಿಗ್ರಹ ಮಾಡ್ತಾರೆ. ಉದ್ಯೋಗ 10ನೇ ಸ್ಥಾನಾಧಿಪತಿಯಾಗಿ ಉದ್ಯೋಗದಿಂದ ಬರಬಹುದಾದಂತಹ ಲಾಭಕ್ಕೆ ಶನಿಗ್ರಹ ಫಲವನ್ನ ನೀಡುತ್ತಾರೆ. ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಆಗ್ಬಹುದು, ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗಸ್ಥರಾಗಿದ್ರೆ ಆಗ್ಬಹುದು, ಅಥವಾ ನೀವು ಗವರ್ಮೆಂಟ್ ಉದ್ಯೋಗಸ್ಥರಾಗಿದ್ರು ಆಗ್ಬಹುದು. ನಿಮ್ಮ ಕೆಲಸ ಕಾರ್ಯಗಳಿಂದ ಲಾಭದ ಫಲವನ್ನ ಪಡೆದುಕೊಳ್ತೀರಾ ಮತ್ತು ಒಳ್ಳೆಯ ಕೀರ್ತಿ ಅಂತಸ್ತನ್ನ ಹೆಚ್ಚಿಸಿಕೊಳ್ಳುವಂತಹ ಕಾಲವಾಗಿರುತ್ತೆ. ದ್ವಿತೀಯ ಸ್ಥಾನದಲ್ಲಿ ಧನಸ್ಥಾನದಲ್ಲಿ ಪ್ರಾರಂಭದಲ್ಲಿ ಗುರುಗ್ರಹದ ಸಂಚಾರವು ಆಗೋದ್ರಿಂದ ಗುರುಗ್ರಹ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಧನಾಭಿವೃದ್ಧಿ ಆಗುವಂತೆ, ಕುಟುಂಬದಲ್ಲಿ ಸಂತೋಷ ಇರುವಂತೆ, ಮಾತಿನಿಂದ ಒಳ್ಳೆಯ ಲಾಭವನ್ನ ಪಡೆದುಕೊಳ್ಳುವಂತೆ ಮತ್ತು ಈ ಸ್ಥಾನವನ್ನ ರಾಹುಗ್ರಹ ದಶಮದಿಂದ ವೀಕ್ಷಣೆ ಮಾಡೋದ್ರಿಂದ ಬಹಳ ದೊಡ್ಡದಾಗಿ ಹಣವನ್ನ ಗಳಿಸುವಂತಹ ಆಲೋಚನೆಗೆ ಇಲ್ಲಿ ರಾಹು ಪ್ರಭಾವವು ಆಗೋದ್ರಿಂದ ಇಲ್ಲಿ ಧನಸ್ಥಾನದಲ್ಲಿ ಧನಾಭಿವೃದ್ಧಿಗೆ ಗುರುಗ್ರಹ ಒಳ್ಳೆ ಫಲವನ್ನ ನೀಡ್ತಾರೆ. ಏಕೆಂದ್ರೆ ಗುರುಗ್ರಹ ನಿಮಗೆ ಲಾಭಾಧಿಪತಿಯೂ ಆಗಿರೋದ್ರಿಂದ ಈ ಗ್ರಹ ಜೂನ್ ಮಾಸದಲ್ಲಿ ತೃತೀಯ ಸ್ಥಾನವನ್ನ ಪ್ರವೇಶಿಸ್ತಾರೆ. ತೃತೀಯ ಸ್ಥಾನವನ್ನ ಪ್ರವೇಶಿಸಿದರೂ ಗುರುಗ್ರಹ ನಿಮ್ಮ ಲಾಭ ಸ್ಥಾನವನ್ನ ವೀಕ್ಷಿಸ್ತಾರೆ. ಹಾಗಾಗಿ ಲಾಭದ ಸಂಬಂಧಪಟ್ಟಂತೆ ಅನುಕೂಲಗಳೇ ಆಗತ್ತೆ. ಇಷ್ಟೆಲ್ಲ ಲಾಭವನ್ನ ಪಡೆದುಕೊಳ್ಬೇಕಂದ್ರೆ ವೃಷಭ ರಾಶಿಯವರು ನೀವು ತಿಳಿದುಕೊಳ್ಬೇಕು, ನಿಮಗೆ ಯೋಗಕಾರಕರ ಶುಭ ದಶಾಕಾಲ ಮತ್ತು ಭುಕ್ತಿ ಕಾಲವು ಶುಭವಾಗಿದ್ದರೆ ಗೋಚಾರದಲ್ಲಿ ಗುರುಬಲ ಮತ್ತು ಶನಿ ಬಲವು ನಿಮಗೆ ಹೆಚ್ಚು ಅಭಿವೃದ್ಧಿಯ ಫಲವನ್ನ ನೀಡುತ್ತೆ. ಅಂದರೆ ನಿಮಗೆ ಶುಭ ಭುಕ್ತಿ ಕಾಲ ನಡೀತಾ ಇದ್ರೆ 80ರಿಂದ 90% ನೀವು ಏನು ಎಫರ್ಟ್ ಹಾಕ್ತೀರಾ, ಯಾವ ಮಾರ್ಗದಲ್ಲಿ ಪ್ರಯತ್ನವನ್ನ ಪಡ್ತೀರಾ, ಅದರಂತೆ ನಿಮಗೆ ಇಷ್ಟು ಪ್ರಮಾಣದ 80ರಿಂದ 90% ಪ್ರಮಾಣದಷ್ಟು ಶುಭ ಫಲವನ್ನೇ ಈ ಗ್ರಹಗಳು ನೀಡ್ತಾರೆ. ಆದ್ರೆ ಈ ಫಲಗಳು ನಿಮಗೆ ದೊರೀತಾ ಇಲ್ಲ, ಲಾಭದ ಫಲ ಹೆಚ್ಚು ದೊರೀತಾ ಇಲ್ಲ, ಇನ್ನು ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅಂದ್ರೆ ಇದಕ್ಕೆ ಕಾರಣ ನಿಮ್ಮ ಅಶುಭ ಭುಕ್ತಿ ಕಾಲವು ಆಗಿರುತ್ತೆ. ಹಾಗಾಗಿ ನಿಮ್ಮ ಭುಕ್ತಿ ಕಾಲವನ್ನ ಪರಿಶೀಲಿಸಿಕೊಳ್ಳಿ. ಗುರುಬಲ ಶನಿಬಲ ಇದ್ದರೂ ನಿಮಗೆ ಇಲ್ಲಿ ಅಶುಭ ಫಲಗಳು ದೊರೀತಾ ಇದೆ, ಯಾವುದೇ ಲಾಭ ದೊರೀತಾ ಇಲ್ಲ ಮತ್ತು ನಿಮ್ಮ ಜೀವನದಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಹೆಚ್ಚು ಏನಾದರೂ ಬಾಧೆಗೆ ಒಳಗಾಗಿದ್ದೀರಾ ಅಂದ್ರೆ ನಿಮ್ಮ ಭುಕ್ತಿ ಕಾಲವೇ ಇದಕ್ಕೆ ಕಾರಣ ಆಗಿರುತ್ತೆ. ಗುರುಗ್ರಹ ತೃತೀಯ ಸ್ಥಾನದಲ್ಲಿ ಸಂಚಾರ ಆಗುವ ಕಾಲ ಜೂನ್ ಮಾಸದಿಂದ ನಿಮ್ಮ ಚಿತ್ತಶುದ್ಧಿಗೆ, ಆಂತರಿಕವಾದಂತಹ ಬೆಳವಣಿಗೆಗೆ ಪ್ರಭಾವವನ್ನ ಮಾಡ್ತಾರೆ. ತೃತೀಯ ಸ್ಥಾನವು ಒಡ ಹುಟ್ಟಿದವರ ಡೆವಲಪ್ಮೆಂಟ್ ಅನ್ನ ಸೂಚಿಸುತ್ತೆ ಮತ್ತು ಅವರೊಂದಿಗೆ ಸಂತೋಷದಿಂದ ಇರುವಂತೆ ಮತ್ತು ಪ್ರಯಾಣದ ಸಂಬಂಧಪಟ್ಟಂತೆ ಒಳ್ಳೆಯ ಫಲಗಳನ್ನ ಈ ಗ್ರಹ ಅಲ್ಲಿ ಒಳ್ಳೆ ಪ್ರಭಾವ ಮಾಡ್ತಾರೆ. ಬರವಣಿಗೆ ಆಗ್ಬೋದು, ಒಪ್ಪಂದಗಳಾಗ್ಬೋದು ಮತ್ತು ಬರಬಹುದಾದಂತಹ ಲಾಭ, ನೆಟ್ವರ್ಕ್ ಥ್ರೂ ಇನ್ಕಮ್ ಅನ್ನೋದನ್ನ ಇಲ್ಲಿ ಗುರುಗ್ರಹದ ಪ್ರಭಾವ ಸೂಚಿಸುತ್ತೆ. ಇನ್ನು ಈ ಚತುರ್ಥ ಸ್ಥಾನದಲ್ಲಿ ಕೇತುಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ಒಡ ಹುಟ್ಟಿದವರೊಂದಿಗೆ ನಿಮಗೆ ಇಲ್ಲಿ ಗುರುಗ್ರಹ
ಒಳ್ಳೆ ಫಲ ಒಳ್ಳೆ ಪ್ರಭಾವ ಮಾಡಿದರೂ ಮನೆಯ ವಾತಾವರಣದಲ್ಲಿ ಒಂಟಿತನ ಬೇಸರ ಇರುತ್ತೆ. ತೃತೀಯ ಸ್ಥಾನದಿಂದ ಗುರುಗ್ರಹ ನಿಮ್ಮ ಸಪ್ತಮ ಸ್ಥಾನವನ್ನ ವೀಕ್ಷಣೆ ಮಾಡ್ತಾರೆ. ಸಪ್ತಮ ಸ್ಥಾನವು ವ್ಯಾಪಾರ ವ್ಯವಹಾರ ಸಂಬಂಧಪಟ್ಟಂತೆ ಅದಕ್ಕಿರುವಂತಹ ಡೆವಲಪ್ಮೆಂಟ್ ಅನ್ನ ಇಲ್ಲಿ ಒಳ್ಳೆ ಪ್ರಭಾವವನ್ನ ಗುರುಗ್ರಹ ಮಾಡ್ತಾರೆ. ವಿವಾಹ ಸ್ಥಾನವೂ ಆಗಿರೋದ್ರಿಂದ ವೃಷಭ ರಾಶಿಯವರಿಗೆ ಕೆಲವರಿಗೆ ವಿವಾಹ ಸ್ಥಾನಕ್ಕೆ ಗುರು ದೃಷ್ಟಿಸುವಾಗ ನಿಮಗೇನಾದರೂ ವಿವಾಹ ಸ್ಥಾನದ ಭುಕ್ತಿ ಮತ್ತು ಶುಭ ಗ್ರಹಗಳ ಭುಕ್ತಿ ಕಾಲವಿದ್ದರೆ ವಿವಾಹ ಯೋಗವು ಪ್ರಾಪ್ತಿಯಾಗುತ್ತೆ. ಏಕೆಂದ್ರೆ ನಿಮ್ಮ ಲಾಭ ಸ್ಥಾನವನ್ನು ಗುರು ವೀಕ್ಷಣೆ ಮಾಡುತ್ತಾರೆ. ಅಂದ್ರೆ ವಿವಾಹವು ಒಂದು ಲಾಭವೇ ಆಗಿರೋದ್ರಿಂದ ವಿವಾಹ ಲಾಭ ಆಗುವಂತೆ ಮತ್ತು ಲಾಭ ಸ್ಥಾನಕ್ಕೆ ಲಾಭ ಸ್ಥಾನಾಧಿಪತಿ ವೀಕ್ಷಣೆ ಮಾಡೋದ್ರಿಂದ ಬಹುವಿಧದಲ್ಲಿ ಲಾಭದ ಫಲಗಳನ್ನ ಗುರುಗ್ರಹದಿಂದ ಶನಿಗ್ರಹದಿಂದ ಪಡೆದುಕೊಳ್ತೀರಾ. ಪತಿ ಪತ್ನಿಯಲ್ಲಿ ಒಳ್ಳೆ ಒಂದು ದಾಂಪತ್ಯ ಜೀವನ ಏರ್ಪಾಡಾಗುತ್ತೆ ಇಲ್ಲಿ ಗುರುವಿನ ಪ್ರಭಾವದಿಂದ. ಇನ್ನು ಚತುರ್ಥ ಸ್ಥಾನದಲ್ಲಿ ಕೇತು ಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಆಸ್ತಿ ಸಂಬಂಧಪಟ್ಟಂತೆ ಮನೆಯ ವಿಷಯಗಳ ಸಂಬಂಧಪಟ್ಟಂತೆ ಬೇಸರ ಇರುತ್ತೆ. ಭೂಮಿ ಈ ವಿಷಯ ಸಂಬಂಧಪಟ್ಟಂತೆ ಏನಾದರೂ ನಿಮ್ಮಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದಿದ್ರೆ ಇದರಿಂದ ನಿಮಗೆ ಮನಸ್ತಾಪಗಳು ಆಗುವಂತೆ, ಮನೆ ವಾತಾವರಣದಲ್ಲಿ ಇಷ್ಟವಿಲ್ಲದ ಘಟನೆಗಳು ನಡೆಯುವಂತೆ, ಒಂಟಿತನ ಕಾಡುವಂತೆ ಇಲ್ಲಿ ಕೇತುವಿನ ಪ್ರಭಾವವು ಆಗಲಿದೆ. ಕೇತು ಗ್ರಹ 8ನೇ ಸ್ಥಾನ ಮತ್ತು 10ನೇ ಸ್ಥಾನ 12ನೇ ಸ್ಥಾನವನ್ನ ದೃಷ್ಟಿಸ್ತಾರೆ. 10ನೇ ಸ್ಥಾನವನ್ನ ದೃಷ್ಟಿಸೋದ್ರಿಂದ ಅನಿರೀಕ್ಷಿತವಾದಂತಹ ಬದಲಾವಣೆಗಳು ಸಡನ್ ಅಪ್ಸ್ ಮತ್ತು ಸಡನ್ ಡೌನ್ ಆಗುವಂತೆ ಉದ್ಯೋಗದಲ್ಲಿ ಆಗಬಹುದು ಅಥವಾ ಯಾವುದೇ ವಿಷಯದಲ್ಲಿ ಆಗಬಹುದು. ಇಲ್ಲಿ ಏರಿಳಿತಗಳನ್ನ ರಾಹುಗ್ರಹ ಇಲ್ಲಿ ಸಡನ್ ಆಗಿ ಆಗಬಹುದಾದಂತಹ ಚೇಂಜಸ್ ಬದಲಾವಣೆಗಳು ಬರುವಂತೆ ಇಲ್ಲಿ ರಾಹುವಿನ ಪ್ರಭಾವವೂ ಆಗುತ್ತೆ, ಕೇತುವಿನ ಪ್ರಭಾವವೂ ಆಗುತ್ತೆ. ಇನ್ನು ರಾಹುಗ್ರಹ ದ್ವಿತೀಯ ಸ್ಥಾನ ಮತ್ತು ಚತುರ್ಥ ಸ್ಥಾನ ಮತ್ತು ನಿಮ್ಮ ಷಷ್ಠ ಸ್ಥಾನವನ್ನ ವೀಕ್ಷಿಸ್ತಾರೆ. ಚತುರ್ಥ ಸ್ಥಾನಕ್ಕೆ ವೀಕ್ಷಣೆ ಮಾಡೋದ್ರಿಂದ ಇಲ್ಲಿ ಕೇತುವಿನಂತೆ ಮನೆಯ ವಿಷಯಗಳಲ್ಲಿ ಅಶಾಂತಿ ಇರುತ್ತೆ, ನೆಮ್ಮದಿಗೆ ಕೊರತೆಗಳಾಗುವಂತೆ. ಇನ್ನು ಧನಸ್ಥಾನದಲ್ಲಿ ಗುರು ಸಂಚಾರ ಆಗ್ತಾ ಇರೋದ್ರಿಂದ ಗುರುವನ್ನ ವೀಕ್ಷಣೆ ಮಾಡೋದ್ರಿಂದ ಬಹಳ ದೊಡ್ಡ ಮೊತ್ತದ ಹಣವನ್ನ ಗಳಿಸುವಂತಹ ಆಲೋಚನೆಯನ್ನ ಮಾಡ್ತೀರಾ. ಈ ಗ್ರಹಗಳ ಪ್ರಭಾವವು ನಿಮಗೆ ಶುಭವಾಗಿ ಫಲವನ್ನ ನೀಡಬೇಕಂದ್ರೆ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಕೊಳ್ಳಿ. ಪರಿಹಾರದ ವಿಷಯದಲ್ಲಿ ನಿಮ್ಮ ದಶಾಭುಕ್ತಿಯ ಸಂಬಂಧಪಟ್ಟಂತಹ ಗ್ರಹಕ್ಕೆ ಮುಖ್ಯ ಪರಿಹಾರಗಳನ್ನ ಮಾಡಿಕೊಂಡಾಗ ನಿಮಗೆ ಗೋಚಾರದಲ್ಲಿ ಹೆಚ್ಚು ಗ್ರಹಗಳ ಅಶುಭ ಫಲ ದೊರೆಯೋದಿಲ್ಲ. ಏಕೆಂದ್ರೆ ಭುಕ್ತಿಗೆ ನೀವು ಪರಿಹಾರಗಳನ್ನ ಮಾಡಿಕೊಳ್ತಾ ಇರ್ತೀರಾ. ಮುಖ್ಯವಾಗಿ ನಿಮಗೆ ಸಿಗಬಹುದಾದಂತಹ ಫಲಗಳನ್ನ ನೀಡುವುದು ನಿಮ್ಮ ಭುಕ್ತಿ ಕಾಲವೇ ಆಗಿದೆ. ಗೋಚಾರದಲ್ಲಿ ಏನಾದರೂ ನಿಮಗೆ ಸಮಸ್ಯೆಗಳು ನಿಮ್ಮ ಭುಕ್ತಿ ಕಾಲದಲ್ಲಿ ಭುಕ್ತಿ ಗ್ರಹ ಸಮಸ್ಯೆ ನೀಡುತ್ತಾ ಇದ್ರೆ ಗೋಚಾರ ಶುಭ ಇದ್ದಾಗ ನಿಮಗೆ ಅದಕ್ಕೊಂದು ಮಾರ್ಗ ಸಿಗಬಹುದು ಅಥವಾ ಅದಕ್ಕೆ ಯಾರಾದರೂ ನಿಮಗೆ ಸಲಹೆ ನೀಡಬಹುದು. ಈ ರೀತಿಯಲ್ಲಿ ಗೋಚಾರದ ಪ್ರಭಾವ ಆಗಲಿದೆ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಿಮ್ಮೆಲ್ಲ ಇಷ್ಟಾರ್ಥಗಳು ಸಿದ್ಧಿಸಲಿ, ನಿಮ್ಮ ಒಳ್ಳೆ ಆಲೋಚನೆಗಳಿಗೆ ಬುದ್ಧಿಯು ಪ್ರೇರೇಪಿಸಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.